ಸೊ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಪ್ರೆಗ್ನೆನ್ಸಿಗೆ ಬೇಕಾಗುವಂಥ ಟ್ರೀಟ್ಮೆಂಟಲ್ಲಿ ತುಂಬ ವಿಧಾನಗಳಿರುತ್ತೆ. ದೇರ್ ಆರ್ ಸೆವ್ರಲ್ ಮೋಡ್ಸ್ ಆಫ್ ಟ್ರೀಟ್ಮೆಂಟ್ ಬಿಫೋರ್ ಯು ಪ್ಲ್ಯಾನ್ ಫಾರ್ ಯುವರ್ ಫರ್ಟಿಲಿಟಿ ಅಪ್ರೋಚ್. ಸೊ ಅದರಲ್ಲಿ ವಾಟ್ ವಿ ಹ್ಯಾವ್ ಫಸ್ಟ್ ಕೌನ್ಸಿಲಿಂಗ್ ಆದ ನಂತರ ಕೆಲವೊಂದು ಬ್ಲಡ್ ಟೆಸ್ಟ್ ಉಂಟು. ಬ್ಲಡ್ ಟೆಸ್ಟು ಪೀರಿಯಡ್ಸ್ ಆಗಿರೋ ಸೆಕೆಂಡ್ ಅಥವಾ ಥರ್ಡ್ ಡೇ ಮಾಡ್ತೀವಿ. ಅದಾದಮೇಲೆ ಕೆಲವು ಬೇಸಿಕ್ ಸ್ಕ್ಯಾನ್ ಇರುತ್ತೆ, ಅಂದರೆ ಎಗ್ ರಿಲೀಸ್ ಆಗ್ತಾ ಇದೆಯಾ, ಬೇರೆ ಏನಾದರೂ ಮೇಜರ್ ಇಶ್ಯೂಸ್ ಇದೆಯಾ ಪ್ರೆಗ್ನೆನ್ಸಿ ಆಗಲಿಕ್ಕೆ, ಅಥವಾ ಹಸ್ಬೆಂಡ್ ಕಡೆಯಿಂದ ಏನಾದರೂ ವೀರ್ಯದಲ್ಲಿ ಏನಾದರೂ ಪರೀಕ್ಷೆ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ. ಸೊ ಈ ಥರ ಎಲ್ಲ ಟೆಸ್ಟ್ ಆದಮೇಲೆ ಕೆಲವೊಂದು ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಅಂದರೆ ಡೇ ಕೇರ್ ಪ್ರೊಸೀಜರ್ಸ್ ಇರುತ್ತೆ. ಹಿಸ್ಟ್ರೋಸ್ಕೋಪಿ ಇರ್ಬೋದು, ಲ್ಯಾಪರೋಸ್ಕೋಪಿ ಇರ್ಬೋದು, ಅಥವಾ ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್ ಅಥವಾ ಗರ್ಭನಾಳ ಅಂತ ಏನು ಹೇಳ್ತೀವಿ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ, ಅಥವಾ ನಿಮ್ಮ ಅಂಡಾಶಯದಲ್ಲಿ ಏನಾದರೂ ಮೇಜರ್ ಡಿಸೀಸ್, ಓವೇರಿಯನ್ ಸಿಸ್ಟ್ ಇರ್ಬೋದು, ಹೆಮೊರಾಜಿಕ್ ಸಿಸ್ಟ್ ಅಂತ ಹೇಳ್ತೀವಿ, ಎಂಡೋಮೆಟ್ರೋಸಿಕ್ ಸಿಸ್ಟ್ ಅಥವಾ ಚಾಕ್ಲೇಟ್ ಸಿಸ್ಟ್ ಆಫ್ ದ ಓವರಿ ಅಂತ ಹೇಳ್ತೀವಿ, ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂದರೆ ಗರ್ಭಕೋಶ, ಗರ್ಭನಾಳ ಹಾಗೂ ಸರ್ವಿಕ್ಸ್ ಮೂಲಕ ಏನಾದರೂ ಇನ್ಫೆಕ್ಷನ್ಸ್ ರೀತಿಯಾಗಿ ಅದೇನಾದರೂ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದೆಯಾ ಪ್ರೆಗ್ನೆನ್ಸಿ ಆಗದೆ ಇರೋಕ್ಕೆ. ಆಮೇಲೆ ರೀಸೆಂಟಾಗಿ ಆ್ಯಂಡ್ ತುಂಬ ಕಾಮನ್ ಆಗಿ ಕಾಣುವಂಥ PCOD ಅಂದರೆ PCOS ಅಥವಾ PCOD ಅಂದರೆ ಅಂಡಾಶಯದಲ್ಲಿ ನೀರುಗುಳ್ಳೆ ಇರುವಂಥದ್ದು, ಎಗ್ ರಿಲೀಸ್ ಆಗ್ತಾ ಇಲ್ವಾ ನಿಮಗೆ, ಅದರಿಂದ ಏನಾದರೂ ಪ್ರೆಗ್ನೆನ್ಸಿ ತೊಂದರೆ ಆಗ್ತಾ ಇದೆಯಾ, ಹಾರ್ಮೋನಲ್ ಇಶ್ಯೂಸ್ ಏನಾದರೂ ಇದೆಯಾ, ಅಥವಾ ಹಸ್ಬೆಂಡ್ ಕಡೆಯಿಂದ ಅವ್ರಿಗೇನಾದರೂ ಇನ್ಫೆಕ್ಷನ್ಸು ಅಥವಾ ಡಯಾಬಿಟೀಸ್ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟಲ್ಲಿ ಅಥವಾ ಕ್ಯಾನ್ಸರ್ ರಿಲೇಟೆಡ್ ಟ್ರೀಟ್ಮೆಂಟಲ್ಲಿ ಇದ್ದಾಗ ವೀರ್ಯಾಣು ಕೊರತೆಯಿಂದ ಈ ಥರ ಆಗ್ತಾ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡಿದ ನಂತರ ನಾವೊಂದು ಪ್ರೆಗ್ನೆನ್ಸಿ ಪ್ಲ್ಯಾನ್ನ ನಿಮಗೆ ಮಾಡಿಕೊಡ್ತೀವಿ.